ಜನರಿಗೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿಬಿಡ್ತದೆ. ಯಾಕಂದ್ರೆ ಕಮಿಷನ್ದು ಯಾರಾದರೂ ಒಬ್ಬಾದರೂ MP ವ್ಯವಹಾರ ಮಾಡ್ತಾನೆ. ಇವತ್ತು ಮೂಲಭೂತ ಪ್ರಶ್ನೆ ಇದು. ಹಾಗಂತೇಳಿ ಆಡಳಿತಾರೂಢ ಪಕ್ಷ ಟೀಕೆ ಮಾಡಬಾರ್ದಂತಲ್ಲ, ಆದರೆ ಟೀಕೆ ಮಾಡೋದಕ್ಕೂ ಒಂದಿಷ್ಟು ದಾಖಲೆ ಇಟ್ಕೊಂಡು ನಾವು ಮಾಡಬೇಕಾಗ್ತದೆ. ಅಟ್ಲೀಸ್ಟ್ ನಮ್ಗೆ 20% ದಾಖಲೆಗಳಾದರೂ ಅದು ತೊಗೊಂಡು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಇವತ್ತು ನೋಡ್ರಿ, ಕಾಂಗ್ರೆಸ್ಗೆ ಟೀಕಾ ಮಾಡಿದ್ರು 40% 50% ಅಂತ BJPಗೆ. ಈಗ ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ಭಾಳ ಕಷ್ಟ ಅದ. ಏನೋ ನೇಮಿಸಿದಾರೆ ನೋಡ್ರಿ, ಆಯೋಗ ಎಲ್ಲಿ ತನಕ ಬರ್ತದನೋ, ಇದು 5 ವರ್ಷ ತೊಗೊಂಡೇ ಬಿಡ್ತದನೋ ಅವ್ರದ್ದೆಲ್ಲ ಪ್ರೂವ್ ಮಾಡೋ ಸಲುವಾಗಿ. ಯಾಕಂದರೆ ಎಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ. ಆ ರೀತಿಯಾಗಿ ಇಲ್ಲಿ ದುರ್ವ್ಯವಹಾರ ನಡೀತಾವೆ, ಭ್ರಷ್ಟಾಚಾರ ನಡೀತದೆ. ಮೊನ್ನೆ ನೋಡಿ, ಸ್ವತಃ ಸರ್ಕಾರನ KPSCಯಲ್ಲಿ ಆದಂತಹ ಒಂದು ದೊಡ್ಡ ಅವ್ಯವಹಾರವನ್ನು ತಾನು ಸ್ವತಃ ಮುಂದೆ ಮುಚ್ಚಾಕ್ತು. KPSCದಾಗಿರ್ಬೋದು, ಇನ್ನೊಂದಿಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು. ಇವು ತಪ್ಪಲ್ಲ, ಇದನ್ನು ಖಂಡಿಸಬೇಕು. ಇದನ್ನು ವಿರೋಧ ಪಕ್ಷ ಇಷ್ಟೊಳಗೆ ಖಂಡಿಸಬೇಕಾಗಿತ್ತು. ಇದು ದೊಡ್ಡ ಇಶ್ಯೂ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಡ್ಡಿಲ್ಲ, ಬಿಡಲಿ. ನಾವು ಅದ್ರ ಹೇಳ್ತಾ ಇದ್ದೇವೆ, KPSC ಸ್ವಚ್ಛ ಆಗಬೇಕಾಗಿತ್ತು, ಭ್ರಷ್ಟಾಚಾರದ ಗೂಢ. ಆದರೆ ಅದಕ್ಕೆ ಆಲ್ರೆಡಿ ನಮ್ಮ ಲೋಕಾಯುಕ್ತ ಆಗಿರ್ಬೋದು ಅಥವಾ ನಮ್ಮ ತನಿಖಾ ಸಂಸ್ಥೆಗಳಾಗಿರ್ಬೋದು, CID ರಿಪೋರ್ಟ್ ಸಲ್ಲಿಸಿದವು. ಹೌದಿಲ್ಲ, ಆಗ್ಯದಪ್ಪ ಭ್ರಷ್ಟಾಚಾರ ಅಂತೇಳಿ. ಆದರೂ ಸರ್ಕಾರ ಏನು ತಗೊಂಡಿತ್ತು. ಈಗ ಇದು ಇಷ್ಟೇ. ಈಗ ಇದು ಹೆಂಗಾಗಿದೆ ಅಂದರೆ ಬಾಳಿಕೆ ಕುಸ್ತೈತಿ. ನಾವು ಸುಮ್ಮನೆ ಒಂದು ಆಡಬೇಕಾಯ್ತು, ಜನರಿಗೆ ಏನೋ ಹೇಳ್ಬೇಕಾಯ್ತು. ಅದು ಈಗ